ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಒಂಥರ ಡಿಫರೆಂಟಾಗಿ ಮಾಡಿದ್ದೇನೆ. ಅದರ ರೆಸಿಪಿಯನ್ನು ನೀವು ಕೂಡ ನೋಡಿ. ಹಾಗೆಯೇ ಇಲ್ಲಿ ಒಂದು ಹಲಸಿನಕಾಯಿಯನ್ನು ತೆಗೆದಿದ್ದೇನೆ. ಈ ಹಲಸಿನಕಾಯಿಯನ್ನು ತೆಗೆದು ಅದರಿಂದ ಪಲ್ಯ ಮಾಡೋಣ ಅಂಥೇಳಿ. ಹಾಗೆಯೇ ಪಲ್ಯ ಮಾಡಿ ಆದಮೇಲೆ ಅದರ ಬೀಜವನ್ನು ಉಪಯೋಗಿಸಿಕೊಂಡು ಒಂದು ಸ್ಪೆಷಲ್ ಆದ ಒಂದು ರೆಸಿಪಿಯನ್ನು ಮಾಡ್ತೇನೆ. ಅದನ್ನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನೋಡಿ, ಇಲ್ಲಿ ಇವಾಗ ಎಷ್ಟು ಹಲಸಿನ ಬೀಜವನ್ನು ತಗೊಂಡಿದ್ದೇನೆ. ಇದು ಫ್ರೆಶ್ ಆದ ಹಲಸಿನ ಬೀಜ. ಫ್ರೆಶ್ಶಾಗಿ ಮಾಡೋದಾದರೆ ತುಂಬಾ ಟೇಸ್ಟಾಗಿ ಬರ್ತದೆ. ನಾವು ಸ್ವಲ್ಪ ದಿವಸ ಬಿಟ್ಟು ಮಾಡೋದಕ್ಕಿಂತ ಫ್ರೆಶ್ಶಾಗಿ ಮಾಡಿದರೆ ಅದರ ಟೇಸ್ಟೇ ಬೇರೆ. ಹಾಗೆ ಇವಾಗ ಇದರ ಸಿಪ್ಪೆಯನ್ನು ತೆಗೆದು ಇದನ್ನು ಕ್ಲೀನ್ ಮಾಡ್ತೇನೆ. ಹಾಗೆಯೇ ನಾವು ಇದನ್ನು ಜಜ್ಜಿ ಕೂಡ ನಾವು ಪದಾರ್ಥ ಮಾಡ್ಬೋದು. ಆದರೆ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡಿ ಇದರಿಂದ ಪಲ್ಯ ಮಾಡ್ತಾಯಿದ್ದೇನೆ. ಹಾಗೆಯೇ ಹೊರಗಿನ ಸಿಪ್ಪೆ ತೆಗೆದಾದ್ಮೇಲೆ ನೋಡಿ, ಈ ಥರ ಸಪೂರವಾಗಿ ಉದ್ದವಾಗಿ ಇದನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ದಿನಾಲೂ ಒಂದೇ ಥರವಾಗಿ ಕಟ್ ಮಾಡಿ ಪದಾರ್ಥ ಮಾಡೋದಕ್ಕಿಂತ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೋದು ಅಂತೇಳಿ ಈ ಥರ ಉದ್ದವಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ. ಹಾಗೆ ಇದನ್ನು ಇವಾಗ ಕಟ್ ಮಾಡಿ ಆದಮೇಲೆ ಇದನ್ನು ಚೆನ್ನಾಗಿ ತೊಳೆದು ಇದನ್ನು ಬೇಯಿಸಿಕೊಳ್ತೇನೆ. ಹಾಗೆ ಇವಾಗ ಚೆನ್ನಾಗಿ ತೊಳೆದಾದ್ಮೇಲೆ ಒಂದು ಪಾತ್ರೆಗೆ ಇದನ್ನು ಹಾಕ್ತೇನೆ. ಹಾಗೆ ಇದಕ್ಕೆ ಕೂಡ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಅರ್ಧ ಭಾಗದಷ್ಟು ಮಾತ್ರ ನಾವು ಬೇಯಿಸಿಕೊಳ್ಬೇಕು. ಜಾಸ್ತಿ ನಾವು ಇದನ್ನು ಬೇಯಿಸಿಕೊಳ್ಬಾರ್ದು. ಹಾಗೆ ಈಗ ಇದಕ್ಕೆ ಬೇಕಾದಷ್ಟು ಸ್ವಲ್ಪ ನೀರನ್ನು ಹಾಕ್ತೇನೆ. ಕಡಿಮೆ ನೀರು ಹಾಕಿ ಕೂಡ ಸ್ವಲ್ಪ ಬೇಯಿಸ್ಬೋದು. ಆದರೆ ನಾನು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಒಂದು 50% ಆಗುವಷ್ಟು ಇವಾಗ ನಾನಿದನ್ನು ಬೇಯಿಸ್ಕೊಳ್ತೇನೆ. ಜಾಸ್ತಿ ಬೇಯದಾಗೆ ನಾವು ಇದನ್ನು ನೋಡಿಕೊಳ್ಬೇಕು. ಇವಾಗ ಇದು ಬೇಯಲಿ. ನೋಡಿ, ಇವಾಗ ಇದು 50% ಆಗುವ ತನಕ ಬೆಂದಿತ್ತು. ನೋಡಿ, ಜಾಸ್ತಿ ಬೆಂದರೆ ಇದು ಮುದ್ದೆಯಾಗಿ ಬಿಡ್ತದೆ. ಹಾಗಾಗಿ 50% ಮಾತ್ರ ಇದು ಬೇಯಿಸಬೇಕು. ಹಾಗೆ ನೋಡಿ, ಇವಾಗ ಏನೂ ಕಟ್ಟಾಗಲಿಲ್ಲ, ಹಾಗೆಯೇ ಮುದ್ದೆ ಕೂಡ ಆಗಲಿಲ್ಲ. ಈ ಥರ ಕಟ್ಟಾದರೆ ಸಾಕು. ನೋಡಿ, ಅಷ್ಟೇ ಬೇಯಬೇಕು, ಜಾಸ್ತಿ ಬೇಯಬಾರ್ದು. ಈ ಪದಾರ್ಥ ಮಾಡಲಿಕ್ಕೆ ಇಷ್ಟು ಬೆಂದರೆ ಮಾತ್ರ ಇದು ಚೆನ್ನಾಗಿ ಬರ್ತದೆ. ಹಾಗೆ ಇವಾಗ ಸ್ವಲ್ಪ ಕರಿಬೇವು ಕೊಯ್ಲಿಕ್ಕೆ ಅಂತೇಳಿ ಹೊರಗಡೆ ಬಂದಿದ್ದೇನೆ. ಹಾಗೆ ಸ್ವಲ್ಪ ಇವಾಗ ಕರಿಬೇವನ್ನು ಕೂಡ ಕೊಯ್ತೇನೆ. ಕರಿಬೇವು ಹಾಕಿದರೆ ಟೇಸ್ಟು ಪರಿಮಳ ಎರಡೂ ಚೆನ್ನಾಗಿರ್ತದೆ. ಹಾಗೆ ಇಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಇವಾಗ ಬೇಕಾದಷ್ಟು ಎಣ್ಣೆಯನ್ನು ಹಾಕ್ತೇನೆ. ಎಣ್ಣೆ ಹಾಕಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕ್ತೇನೆ. ಹಾಗೆಯೇ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದ್ರೇ ಒಳ್ಳೆಯದು. ಹಾಗೆ ಇಲ್ಲಿ ನೀರುಳ್ಳಿಯನ್ನು ಕೂಡ ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ. ಅದನ್ನು ಕೂಡ ಹಾಕಿ ಇವಾಗ ಫ್ರೈ ಮಾಡ್ತೇನೆ. ಇದು ಸ್ವಲ್ಪ ಜಾಸ್ತಿ ಫ್ರೈ ಆದರೆ ಒಳ್ಳೆಯದು. ತುಂಬ ಕೆಂಪಾಗುವ ತನಕ ಫ್ರೈ ಮಾಡೋದು ಬೇಡ, ಆದರೆ ಸ್ವಲ್ಪ ಜಾಸ್ತಿ ಫ್ರೈ ಆದರೆ ಒಳ್ಳೆಯದು. ಹಾಗೆ ಇವಾಗ ಇಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಫ್ರೈ ಮಾಡುವಾಗಲೇ ಒಳ್ಳೆ ಒಂದು ಘಮ ಬರ್ತಾ ಇದೆ. ಹಾಗೆ ಇದಕ್ಕೆ ಶುಂಠಿಯನ್ನು ಹಾಕ್ತೇನೆ. ಹಲಸಿನ ಬೀಜ ತುಂಬ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಹಾಗಾಗಿ ಶುಂಠಿ ಮತ್ತು ಹಿಂಗು ಎರಡನ್ನೂ ಕೂಡ ಇಲ್ಲಿ ನಾನು ಹಾಕ್ತೇನೆ. ಹಾಗೆಯೇ ಹಸಿಮೆಣಸನ್ನು ಹಾಕಿ ಕೂಡ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಈ ಥರ ಫ್ರೈ ಮಾಡುವಾಗಲೇ ಇದರ ಒಂದು ಸ್ಮೆಲ್ ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಇವಾಗ ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಹಲಸಿನ ಬೀಜ ಗ್ಯಾಸ್ಟ್ರಿಕ್ ಅಂತೇಳಿ ಹೆಚ್ಚಿನವರು ಹಲಸಿನ ಬೀಜವನ್ನು ತಿನ್ನುವುದಿಲ್ಲ, ಎಲ್ಲರೂ ಎಸೀತಾರೆ. ಆದರೆ ಇದರಲ್ಲಿ ತುಂಬಾ ಬೆನಿಫಿಟ್ ಸಿಗ್ತದೆ. ಇದರಲ್ಲಿ ಕಬ್ಬಿನಾಂಶ ಅಂತೂ ತುಂಬಾ ಜಾಸ್ತಿ ಇರೋದರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ತದೆ. ಹಾಗೆಯೇ ಇವಾಗ ಇದಕ್ಕೆ 2 ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತೇನೆ. ಅದನ್ನು ಕೂಡ ಹಾಗೆ ಸಪೂರವಾಗಿ ಕಟ್ ಮಾಡಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೇನೆ. ಟೊಮೆಟೊ ಇವಾಗ ಸಾಫ್ಟ್ ಆಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇವಾಗ ಇದು ಫ್ರೈ ಆಗ್ತಾ ಇದೆ. ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಸಾಂಬಾರು ಪೌಡರನ್ನು ಯೂಸ್ ಮಾಡಿದ್ದೇನೆ. ಇಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡರ್ ಹಾಗೂ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿದ್ದೇನೆ. ಹಲಸಿನ ಬೀಜ ಬೇಯುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ, ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡ್ರೆ ಸಾಕು. ಹಾಗೆ ಇವಾಗ ಇದಕ್ಕೆ ಉಪ್ಪನ್ನು ಹಾಕಿದ ಮೇಲೆ ಇವಾಗ ನಾನು ಇದಕ್ಕೆ ಬೇಯಿಸಿಟ್ಟಂತಹ ಹಲಸಿನ ಬೀಜವನ್ನು ಹಾಕ್ತೇನೆ. ನೋಡಿ, ಇವಾಗ ಇದು ಜಾಸ್ತಿ ಬೆಂದು ನಾವು ತಗೊಳ್ತಿದ್ರೆ ಇವಾಗ ಈ ಥರ ನಾವು ಮಿಕ್ಸ್ ಮಾಡುವಾಗ ಮುದ್ದೆ ಆಗಿ ಬಿಡ್ತಿತ್ತು. ಇಲ್ಲಿ ನೋಡಿ, ಅರ್ಧದಷ್ಟು ನಾನು ಬೇಯಿಸಿದ ಕಾರಣ ಈಗ ಇದನ್ನು ಮಿಕ್ಸ್ ಮಾಡುವಾಗ ಕೂಡ ನೋಡಿ ಏನು ಇದು ಮುದ್ದೆ ಆಗೋದಿಲ್ಲ, ಚೆನ್ನಾಗಿ ಗಟ್ಟಿಯಾಗಿರ್ತದೆ. ಹಾಗೆಯೇ ಇವಾಗ ಉಳಿದ 50% ನಾವಿವಾಗ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸಿಕೊಳ್ಬೇಕು. ಹಾಗೆ ಇವಾಗ ನೀರು ಹಾಕಿ ಆದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸಿಕೊಳ್ತೇನೆ. ಇವಾಗ ನೋಡಿ 5 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡೋಣ. ಇವಾಗ ನೋಡಿ, ಹಾಕಿದ ನೀರು ಕೂಡ ಡ್ರೈ ಆಗ್ತಾ ಬಂತು. ಹಾಗೆಯೇ
ಇವಾಗ ಹಲಸಿನ ಬೀಜ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಇನ್ನೂ ಕೂಡ ಇದು ಏನು ಜಾಸ್ತಿ ಬೇಯಲಿಲ್ಲ, ಕರೆಕ್ಟಾಗಿ ಬೆಂದಿದೆ. ಜಾಸ್ತಿ ಬೇಯಿಸಲೂಬಾರ್ದು. ಇದನ್ನು ಸ್ವಲ್ಪ ಗಟ್ಟಿಯಾಗಿರುವಾಗಲೇ ಗ್ಯಾಸ್ ಆಫ್ ಮಾಡಬೇಕು. ಇವಾಗ ಗ್ಯಾಸ್ ಆಫ್ ಮಾಡಿ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಇದರ ಪರಿಮಳ, ಟೇಸ್ಟ್ ಎರಡೂ ಇನ್ನೂ ಇಮ್ಮಡಿಗೊಳ್ತದೆ. ಹಾಗಾಗಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಟ್ಟು ಮತ್ತೆ ಇದನ್ನು ನಾನು ಕೆಳಗಿಡ್ತೇನೆ. ಹಾಗೆ ಈ ಹಲಸಿನ ಬೀಜದಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಯನ್ನು ಕೂಡ ಇದು ಉತ್ತಮಗೊಳಿಸ್ತದೆ. ಹಾಗೆಯೇ ವಿಟಮಿನ್ ಎ ಕೂಡ ತುಂಬಾ ಜಾಸ್ತಿ ಇರೋದರಿಂದ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ಪ್ರೋಟೀನ್ ಕೂಡ ತುಂಬಾ ಜಾಸ್ತಿ ಇದೆ. ಇಷ್ಟೆಲ್ಲ ಬೆನಿಫಿಟ್ಸ್ ಈ ಹಲಸಿನ ಬೀಜದಲ್ಲಿ ಇದ್ದರೂ ಕೂಡ ನಾವು ಹಲಸಿನ ಬೀಜವನ್ನು ತಿನ್ನೋದು ತುಂಬಾ ಅವಾಯ್ಡ್ ಮಾಡ್ತೇವೆ. ಜಾಸ್ತಿ ಹಲಸಿನ ಬೀಜವನ್ನು ಈ ಸಮಯದಲ್ಲಿ ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಯಾವ ಸಮಯದಲ್ಲಿ ನಮಗೆ ಯಾವುದೆಲ್ಲ ಸಿಗ್ತದೆ ಆ ಸಮಯದಲ್ಲಿ ನಾವು ಅದನ್ನು ತಿನ್ನಲೇಬೇಕು. ಆವಾಗ ನಮ್ಮ ಹೊಟ್ಟೆಗೆ ಅದು ಏನೂ ಪ್ರಾಬ್ಲಮನ್ನು ಕೊಡೋದಿಲ್ಲ. ಹಾಗೆ ಇವಾಗ ನೋಡಿ, ಒಂದು ಸ್ಪೆಷಲ್ ಆದ ಹಲಸಿನ ಬೀಜದ ಒಂದು ರೆಸಿಪಿ ಇವಾಗ ರೆಡಿ ಆಯಿತು. ಇವತ್ತಿನ ಈ ರೆಸಿಪಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆಯೇ ನೀವು ಕೂಡ ಇದೇ ರೀತಿ ಒಮ್ಮೆ ಈ ರೆಸಿಪಿಯನ್ನು ಮಾಡಿ ನೋಡಿ. ನಿಮಗೇನೆ ಗೊತ್ತಾಗ್ತದೆ ಇದರ ಟೇಸ್ಟ್ ಯಾವ ಥರ ಇದೆ ಅಂತೇಳಿ. ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಯಿತು. ಮನೆಯಲ್ಲಿ ಕೂಡ ಎಲ್ಲರಿಗೂ ಇಷ್ಟ ಆಯಿತು. ಹಾಗೆ ಇವಾಗ ಒಮ್ಮೆ ಮಾಡಿದ್ದೆ, ಇನ್ನು ನನಗೆ ಹಲಸಿನ ಬೀಜ ಸಿಕ್ಕಿದಾಗ ನಾನು ಮಾಡ್ತಾ ಇರ್ತೇನೆ. ಯಾಕೆಂದರೆ ಇದರಲ್ಲಿ ತುಂಬಾ ಆರೋಗ್ಯಕರವಾದ ಅಂಶಗಳು ನಮ್ಮ ಜೀವಕ್ಕೆ ಸಿಗ್ತದೆ. ಹಾಗಾಗಿ ತುಂಬಾ ಒಳ್ಳೆಯದು. ಹಾಗೆಯೇ ಇವತ್ತಿನ ಈ ಒಂದು ಸಿಂಪಲಾದ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು.